ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಪದ್ಮನಾಭೋ ಅರವಿಂದಾಕ್ಷಃ ಪದ್ಮಗರ್ಭಃ ಶರೀರಭೃತ್ ಮಹರ್ಧಿರ್ವೃದ್ಧೋ ವೃದ್ಧಾತ್ಮ ಮಹಾಕ್ಷೋ ಗರುಡಧ್ವಜಃ. ನಾವು ನಮ್ಮ ಹಿಂದಿನ ಪಾಠದಲ್ಲಿ ಪದ್ಮಗರ್ಭ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಂಡು ಇವತ್ತು ಶರೀರಭೃತ್ ಎಂಬುವಂತಹ ಭಗವಂತನ ನಾಮ 354ನೆಯ ನಾಮ. ಈ ಶರೀರಭೃತ್ ಎಂಬ ನಾಮ ನಮಗೆ ಈ ನಾಮದ ಒಂದು ವ್ಯಾಖ್ಯಾನವನ್ನು ನೋಡಿದಾಗ ಈ ನಾಮದಿಂದ ಭಗವತ್ತತ್ವ ಜೀವತತ್ವ ಹೇಗಿರುತ್ತೆ ಎಂಬುವಂಥದ್ದು ನಮಗೆ ಸ್ಪಷ್ಟವಾಗಿ ಚೆನ್ನಾಗಿ ಗೊತ್ತಾಗತ್ತೆ. ಶರೀರಂ ಪ್ರಕೃತ್ಯಾದಿ ತದ್ ಬಿಭರ್ತೀತಿ ಶರೀರಭೃತು. ಪ್ರಕೃತಿಯೇ ಮೊದಲಾದ 24 ತತ್ವಗಳನ್ನು ಭಗವಂತ ಧರಿಸಿಕೊಂಡಿದ್ದಾನೆ. ಈ ಬ್ರಹ್ಮಾಂಡ 24 ತತ್ವಗಳಿಂದ ಕೂಡಿಕೊಂಡಿದೆ. ಈ ಪಿಂಡಾಂಡ ನಮ್ಮ ಶರೀರ. ಈ ಬ್ರಹ್ಮಾಂಡ ದೊಡ್ಡದಾದರೆ ಆ ಬ್ರಹ್ಮಾಂಡದ ಮಿನಿಯೇಚರು ನಮ್ಮ ಈ ಶರೀರ ಪಿಂಡಾಂಡ. ಇದು 24 ತತ್ವಗಳಿಂದ ಕೂಡಿಕೊಂಡಿದೆ. ಪ್ರಕೃತಿ ಮೊದಲಾದ 24 ತತ್ವಗಳನ್ನು ಭಗವಂತ ಧರಿಸಿದ್ದಾನೆ. ಆದ ಕಾರಣ ಅವನಿಗೆ ಶರೀರಭೃತ್. ಈ ಜಗತ್ತಿನಲ್ಲಿ ಏನಿದೆ ಅದು ಚೇತನ ಆಗಬಹುದು, ಅಚೇತನ ಆಗಬಹುದು. ಯಾವುದೇ ಆಗಲಿ ಎಲ್ಲವೂ ಭಗವಂತನನ್ನೇ ಆಶ್ರಯಿಸಿಕೊಂಡಿರುತ್ತೆ. ಭಗವಂತನೇ ಅವುಗಳನ್ನು ಧರಿಸಿ ಅವುಗಳಿಂದ ಯಾವ ಕಾಲದಲ್ಲಿ ಯಾವ ಕೆಲಸ ಯಾವುದ್ಯಾವುದು ಏನೇನು ಮಾಡಬೇಕೋ ಅವುಗಳನ್ನು ಮಾಡುವಂತೆ ಮಾಡ್ತಾನೆ. ಇನ್ನು ಆ 24 ತತ್ವಗಳು ಏನು, ಯಾಕೆ ಭಗವಂತ ಶರೀರ ಎಂದು ಕರೆಯಲ್ಪಡ್ತಾನೆ ಮೊದಲಾದ ವಿಷಯಗಳನ್ನೆಲ್ಲ ಪ್ರಮಾಣಗಳಿಂದ ತಿಳಿಸ್ಕೊಡ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರೆ,
ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯಗೋಚರಾಃ ಏತತ್ ಕ್ಷೇತ್ರಂ ಸಮಾಸೇನ ಉದಾಹೃತಂ. ಇದಂ ಶರೀರಂ ಕೌಂತೆಯ ಕ್ಷೇತ್ರಂ ಇತಿ ಅಭಿಧೀಯತೆ. ಆ 24 ತತ್ವಗಳನ್ನು ಕ್ಷೇತ್ರ ಎಂದು ಕರೆಯಲ್ಪಡ್ತಾರೆ. ಭಗವದ್ಗೀತೆಯಲ್ಲಿ ಬರುತ್ತೆ ಕ್ಷೇತ್ರಜ್ಞ ಅಂಥೇಳಿ, ಕ್ಷೇತ್ರಜ್ಞ ಯೋಗ ನಾಮ ಅಂತ ಅಧ್ಯಾಯಗಳು ಬರುತ್ತೆ. ಈ 24 ತತ್ವಗಳು ಕ್ಷೇತ್ರ ಎಂದು ಕರೆಯಲ್ಪಡ್ತಾ ಇದೆ. ಏತತ್ ಕ್ಷೇತ್ರ ಸಮಾಸೇನ ಅಂತ ಗೀತಾದಲ್ಲಿ ಹೇಳ್ತಾ ಇದೆ. ಯಾವುದು ಆ 24 ತತ್ವಗಳು? ಪಂಚಮಹಾಭೂತಗಳು, ಪೃಥ್ವಪ್ತೇಜೋ ವಾಯುರಾಕಾಶಗಳು, ಅಹಂಕಾರ ತತ್ವ, ಬುದ್ಧಿತತ್ವ, 11 ಇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಇವುಗಳನ್ನು ನಿಯಂತ್ರಿಸುವಂತಹ 11ನೇ ಇಂದ್ರಿಯ ಮನಸ್ಸು, ಹಾಗೂ ಶಬ್ದಾದಿ 5 ತನ್ಮಾತ್ರಗಳು, ಪಂಚಭೂತಗಳ ತನ್ಮಾತ್ರಗಳು, ಶಬ್ದ ರೂಪ ರಸ ಸ್ಪರ್ಶ ಗಂಧ, ಇವೆಲ್ಲವೂ ಸೇರಿದರೆ 24. ಈ 24ಕ್ಕೆ ಕ್ಷೇತ್ರ ಎಂದು ಕರೆಯಲ್ಪಡ್ತಾ ಇದೆ. ಕೃಷ್ಣ ಕ್ಷೇತ್ರ ಎನಿಸುವ ಈ ತತ್ವಗಳನ್ನೇ ಶರೀರ ಎಂದು ಕರೆದಿದ್ದಾನೆ. ಕೃಷ್ಣ ಭಗವದ್ಗೀತೆಯಲ್ಲಿ ಈ ತತ್ವಗಳನ್ನೇ 24 ಇವೆಲ್ಲ ಕ್ಷೇತ್ರ ಎಂದು ಕರೆಯಲ್ಪಡ್ತಾ ಈ ತತ್ವಗಳನ್ನೇ ಶರೀರ ಎಂದು ಕರೆಯಲ್ಪಡ್ತಾ ಇದ್ದಾನೆ. ಇವಾಗ ನೀವು ನೋಡಿ, ಈ 24 ತತ್ವಗಳು ಬ್ರಹ್ಮಾಂಡದಲ್ಲೂ ಇದೆ, ನಮ್ಮ ಪಿಂಡಾಂಡದಲ್ಲೂ ಇದೆ. ಇದರೊಳಗೆ ಯಾವುದಿಲ್ಲದೇ ಇದ್ದರೂ ಬ್ರಹ್ಮಾಂಡದ ವ್ಯಾಪಾರ ನಡೆಯಲ್ಲ, ನಮ್ಮ ಶರೀರದ ವ್ಯಾಪಾರ ನಡೆಯಲ್ಲ. ಪಂಚಮಹಾಭೂತಗಳು ಅವಿಲ್ಲದೆ ಇದ್ದರೆ ನಮ್ಮ ಶರೀರವೂ ಇಲ್ಲ, ಬ್ರಹ್ಮಾಂಡ ಇಲ್ಲ. ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ, ಇದರೊಳಗೆ ಯಾವುದೊಂದು ಇಲ್ಲದೇ ಇದ್ದರೂ, ಯಾವುದೊಂದು ವ್ಯತ್ಯಾಸ ಆದರೂ ನಾವು ಅದನ್ನು ಊಹೆ ಮಾಡಲಿಕ್ಕೂ ಸಾಧ್ಯ ಆಗಲ್ಲ. ಈವನ್ ವಿ ಕಾಂಟ್ ಇಮ್ಯಾಜಿನ್. ಹಾಗೆ ಅದರ ತನ್ಮಾತ್ರಗಳು, ತತ್ವಗಳು, ಶಬ್ದ ರೂಪ ರಸ ಸ್ಪರ್ಶ ಗಂಧ, ಆ ಪಂಚಭೂತ ಶಬ್ದ ರಸ ರೂಪ ಸ್ಪರ್ಶ ಗಂಧ ಇವಿಲ್ಲದೆ ಇದ್ದರೆ ಸಾಧ್ಯವಾಗತ್ತಾ ಬ್ರಹ್ಮಾಂಡದಲ್ಲಿ, ನಮ್ಮ ಶರೀರದಲ್ಲೂ? ಇನ್ನು ಅಹಂಕಾರ ತತ್ವ, ಮನುಷ್ಯನನ್ನು ನಡೆಸೋದೇ ಈ ಅಹಂಕಾರ ತತ್ವ. ನಾನು ಎಂಬುದೇ ಇಲ್ಲದೇ ಇದ್ದಿದ್ದರೆ ಈ ಜಗತ್ತಲ್ಲಿ ಯಾರೂ ಏನೂ ಮಾಡೋದೇ ಇಲ್ಲ. ಅಹಂಕಾರ, ನಾನು. ಬುದ್ಧಿ ಇರಲೇಬೇಕು, ಬುದ್ಧಿತತ್ವ. ಇನ್ನು 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು. ಈ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಅವು ಜಡ ಪದಾರ್ಥಗಳು, ಅವುಗಳಿಗೆ ಅಭಿಮಾನಿ ದೇವತೆಗಳು. ಆ ಅಭಿಮಾನಿ ದೇವತೆಗಳನ್ನು ಪ್ರೇರಿಸುವಂತಹ ವಾಯುದೇವರು, ಆ ವಾಯುದೇವರಿಗೆ ಪ್ರೇರಕನಾಗಿರುವ ಸರ್ವೋತ್ತಮನಾದ ಭಗವಂತ, ಇವುಗಳನ್ನು ನಿಯಂತ್ರಿಸುವಂತಹ ಮನಸ್ಸು. ಈ ರೀತಿಯಾಗಿ ಈ 24 ತತ್ವಗಳನ್ನು ಕ್ಷೇತ್ರ ಎಂದು ಕರೀತಾರೆ. ಆ ಕ್ಷೇತ್ರ ಎನಿಸುವ ತತ್ವಗಳನ್ನೇ ಶರೀರ ಎಂದು ಕೃಷ್ಣ ಹೇಳ್ತಾ ಇದ್ದಾರೆ. ಇನ್ನು ಅದೇ ಇದಂ ಶರೀರಂ ಕೌಂತೆಯ ಕ್ಷೇತ್ರಂ ಇತಿ ಅಭಿಧೀಯತೆ. ಹೇ ಕುಂತಿಪುತ್ರ, ಇದಂ ಶರೀರಂ, ಈ ಶರೀರವನ್ನೇ ಕ್ಷೇತ್ರ ಎಂದು ಕರೆಯಲ್ಪಡುತ್ತದೆ. ಇನ್ನು ಹಿಂಸಾ ಹೇತುಶ್ಚ ಜೀವಸ್ಯ ಪರೇಣ ಪ್ರೇರ್ಯತೆ ಚ ಯತ್ ಅವ್ಯಕ್ತಾದಿ ಶರೀರಂ ತತ್. ನಾರಾಯಣ ಶ್ರುತಿಯಲ್ಲಿ ಗೀತಾ ತಾತ್ಪರ್ಯದಲ್ಲಿ ನಾರಾಯಣ ಶ್ರುತಿ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ ಆಚಾರ್ಯರು. ಮತ್ತು ಗೀತಾ ವಿವೃತಿಯಲ್ಲಿ ರಾಯರು ಹೇಳ್ತಾರೆ, ಶರೀರ ಶಬ್ದಸ್ಯ ಅವ್ಯಕ್ತಾದಿ ಪರತ್ವಂ ಸ್ವಪರಿಣಾಮ ದೇಹಾದಿ ವಿಯೋಗದ್ವಾರ ಜೀವಸ್ಯ ಹಿಂಸಾದಿ ಹೇತುತ್ವಾತ್ ಶ್ರೂ ಹಿಂಸಾಯಾಮಿತಿ ಧಾತೋಃ
ಭಗವತ ಪ್ರೇರ್ಯತ್ವಾದೀರಂಚ ಈರಪ್ರೇರಣೆ ಇತಿ ಧಾತೋಃ ಶರ್ ಚ ತದೀರಂಚೇತಿ ಶರೀರಮಿತಿ ವ್ಯುತ್ಪತ್ತೇರಿತಿ ಜ್ಞೇಯಂ. ಆ ಶರೀರ ಎಂಬುವಂತಹ ಶಬ್ದ ಹೇಗೆ ಬಂತು ಅಂತ ಹೇಳಿ ಗೀತಾವಿವೃತಿಯಲ್ಲಿ ರಾಯರು ಹೇಳ್ತಾರೆ. ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರ ನಾರಾಯಣ ಶ್ರುತಿ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಈ ತತ್ವಗಳು ಪರಿಣಾಮಗೊಂಡು ಈ ಶರೀರ, ಈ ತತ್ವಗಳು ಪರಿಣಾಮಗೊಂಡು ಈ ಶರೀರಗಳು ಈ ತತ್ವಗಳಿಂದ ಏರ್ಪಟ್ಟದೆ. ಈ ಶರೀರಾದಿಗಳ ವಿಯೋಗ ಯಾವಾಗ ನಮಗೆ ಈ ದೇಹ ಹೋಯಿತೋ, ಈ ದೇಹ 24 ಈ ತತ್ವಗಳಿಂದ ಇದೆ. ಯಾವಾಗ ನಮಗೆ ಈ ದೇಹ ಹೋಗುತ್ತೋ ಆವಾಗ ಜೀವರಿಗೆ ಹಿಂಸೆ ಆಗತ್ತೆ, ದುಃಖ ಆಗತ್ತೆ. ಇದೆಲ್ಲದಕ್ಕೂ ಕಾರಣವಾಗತ್ತೆ ಈ ದೇಹ ಜೀವವನ್ನು ಬಿಟ್ಟು ಹೋಗೋದರಿಂದ. ಮತ್ತು ಭಗವಂತನಿಂದ ಇದು ಪ್ರೇರಿಸಲ್ಪಡೋದರಿಂದ, ಭಗವಂತ ಪ್ರೇರಕನಾಗಿರೋದರಿಂದ ಶರೀರ ಎಂದು ಭಗವಂತ ಕರೆಯಲ್ಪಡ್ತಾ ಇದ್ದಾನೆ ಅಂತ ನಾರಾಯಣ ಶ್ರುತಿ ಹೇಳ್ತಾ ಇದೆ. ನಮಗೆ ದುಃಖ ಇವು ಎಲ್ಲವೂ ನೋಡ್ರಿ ಈ ದೇಹದಿಂದ ಬರುತ್ತೆ. ಸುಖವಾಗಲಿ ದುಃಖವಾಗಲಿ ನಮಗೆ ನಾನು ಎಷ್ಟೋ ಬಾರಿ ಹೇಳಿದಂತೆ ದೇಹ ಮೊಬೈಲ್ ಆದರೆ ಮೊಬೈಲ್ ಇನ್ಸ್ಟ್ರೂಮೆಂಟ್ ಆದರೆ ಸಿಮ್ ಕಾರ್ಡು ಜೀವ. ಈ ದೇಹ ಕೆಲಸ ಮಾಡಬೇಕು ಅಂತ ಹೇಳಿದರೆ ಈ ದೇಹದಲ್ಲಿ ಜೀವ ಇರಬೇಕು. ಜೀವ ಸುಖ ದುಃಖಗಳನ್ನು ಅನುಭವಿಸಬೇಕು ಅಂದರೆ ದೇಹ ಇರಬೇಕು. ಹಾಗೆ ಮೊಬೈಲು ದೇಹವಾದರೆ ಸಿಮ್ ಜೀವ. ಮೊಬೈಲ್ ವರ್ಕ್ ಆಗಬೇಕು ಅಂದರೆ ಸಿಮ್ ಇರಬೇಕು, ಸಿಮ್ ವರ್ಕ್ ಆಗಬೇಕು ಅಂದರೆ ಮೊಬೈಲ್ ಇರಬೇಕು. ಹಾಗೆ ಯಾವಾಗ ನಮಗೆ ಈ ಮೊಬೈಲ್ ಕಳೆದೋಯ್ತು, ಸಿಮ್ ಇದೆ, ಏನು ಪ್ರಯೋಜನ? ನಾವು ಮೊಬೈಲ್ ಕಳೆದೋದ್ರೆ ದುಃಖ ಪಡ್ತೀವಿ. ಅಯ್ಯೋ ಮೊಬೈಲ್ ಹೊಟ್ಟೋಯ್ತು, ₹1,00,000 ಮೊಬೈಲು, ₹20,000 ಮೊಬೈಲು ಅಂತ ನಾವು ದುಃಖ ಪಡ್ತೇವೆ. ಹಾಗೆ ಸಿಮ್ ಇದ್ದು ಮೊಬೈಲ್ ಇಲ್ಲದೆ ಇದ್ದರೆ, ಮೊಬೈಲ್ ಕಳ್ಕೊಂಡ್ರೆ ದುಃಖ, ಹೊಸ ಮೊಬೈಲ್ ತೊಗೊಂಡ್ರೆ ಸಂತೋಷ. ಹಾಗೆ ಈ ದೇಹ ಹುಟ್ಟಿದ ಸಂತೋಷ, ಹೋದ ದುಃಖ, ದೇಹ ಹೋಯಿತು ದುಃಖ. ಆದ ಕಾರಣ ಈ ಜೀವರಿಗೆ ಈ ದೇಹ ಬರುವುದು ಹೋಗುವುದು ಸುಖ ದುಃಖಗಳಿಗೆ, ಹಿಂಸೆಗೆ ಕಾರಣವಾಗುತ್ತೆ. ಹಿಂಸೆ, ಈ ಜೀವ ಈ ದೇಹದಿಂದ ಹೊರಗೆ ಬರಬೇಕು ಅಂದರೆ ಎಷ್ಟು ಹಿಂಸೆ ಅನುಭವಿಸ್ತಾನೆ ತಾಯಿಯ ಗರ್ಭದಲ್ಲಿ. ತಾಯಿಯ ಗರ್ಭದಲ್ಲಿ 10 ತಿಂಗಳಿದ್ದೆಷ್ಟು ದುಃಖ ಅನುಭವಿಸ್ತಾನೆ, ಹೊರಗೆ ಬರೋ ವೇಳೆಗೆ ಎಷ್ಟು ದುಃಖ. ಹಾಗೆ ಆ ತಾಯಿಗೆ ಎಷ್ಟು ದುಃಖ. ಬಂದ ಮೇಲೆ ಬೆಳೆದ ಆಯಿತು, ಪ್ರಾಣ ದೇಹವನ್ನು ಹೋಗತ್ತೆ, ಅದು ಮರಣ. ಹೋಗೋ ವೇಳೆಗೆ ಎಷ್ಟು ಹಿಂಸೆ. ಅದೇ ಗರುಡ ಪುರಾಣದಲ್ಲಿ ಹೇಳ್ತಾರೆ, 100 ಚೇಳುಗಳು ಒಂದೇ ಬಾರಿ ಅಟ್ ಎ ಟೈಮ್ ಕುಟುಕಿದರೆ, ಬೈಟ್ ಮಾಡಿದರೆ ಎಷ್ಟು ನೋವು ಆಗುತ್ತೋ, ಈ ದೇಹವನ್ನು ಜೀವ ಬಿಟ್ಟು ಹೋಗುವಾಗ ಅಷ್ಟು ದುಃಖ ಆಗುತ್ತೆ. ಹಾಗೆ ಈ ದೇಹ ಜೀವರ ಹಿಂಸೆಗೆ, ಇದಕ್ಕೆ ಕಾರಣವಾಗ್ತಾ ಇದೆ ಜೀವರಿಗೆ. ಮತ್ತು ಈ ದೇಹದಲ್ಲಿರುವ ತತ್ವಗಳು 24 ತತ್ವಗಳು ಅವುಗಳ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿದರೆ ಅವುಗಳಿಗೆ ಅಭಿಮಾನಿ ದೇವತೆಗಳು, ಆ ಅಭಿಮಾನಿ ದೇವತೆಗಳನ್ನು ಪ್ರೇರಿಸುವಂತಹ ಜೀವೋತ್ತಮರಾದ ಮುಖ್ಯಪ್ರಾಣರು, ಆ ಮುಖ್ಯಪ್ರಾಣರನ್ನು ಪ್ರೇರಿಸುವಂತಹ ಸರ್ವೋತ್ತಮನಾದ ಭಗವಂತ. ಇದೆಲ್ಲವೂ ಭಗವಂತ ಪ್ರೇರಕನಾಗಿರೋದರಿಂದ ಭಗವಂತನಿಗೆ ಶರೀರ ಅಂತ ಹೆಸರು ಅಂತ ನಾರಾಯಣ ಶ್ರುತಿ ಹೇಳ್ತಾ ಇದೆ. ಇನ್ನು ಮತ್ತು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಸ್ಕಾಂದ ಪುರಾಣ ವಾಕ್ಯವನ್ನು ಹೇಳ್ತಾರೆ. ಪೃಥಿವ್ಯಾದಿ ಪ್ರಕೃತ್ಯಂತಂ ಭೂತಂ ಭವ್ಯಂ ಭವಚ್ಚಯತ್ ವಿಷ್ಣುರೇಕೋ ಬಿಭರ್ತೀದಂ ನಾಣ್ಯಸ್ತಸ್ಮಾತ್ ಕ್ಷಮೋ ಧೃತೌ. ಪೃಥ್ವಿಯಿಂದ ಪ್ರಾರಂಭ ಮಾಡಿ ನಾವು ಪಂಚಭೂತಗಳು ಅಂತೇಳಿ, ಪೃಥ್ವಿ
ಪೃಥ್ವಪ್ತೇಜೋ ವಾಯುರಾಕಾಶಗಳು. ಪೃಥ್ವಿಯಿಂದ ಪ್ರಾರಂಭ ಮಾಡಿ ಪ್ರಕೃತಿಯವರೆಗಿರುವ ಎಲ್ಲ ತತ್ವಗಳನ್ನು, ಅಂದರೆ 24 ತತ್ವಗಳನ್ನು ಭಗವಂತ ಒಬ್ಬನೇ ಧರಿಸಿದ್ದಾನೆ. ಯಾಕೆ? ಎಲ್ಲದಕ್ಕೂ ಅವನೇ ಆಶ್ರಯ, ಅವನೇ ಆಧಾರ, ಅವನಿಲ್ಲದೆ ಏನೂ ಇಲ್ಲ. ಅವನನ್ನು ಬಿಟ್ಟರೆ ಯಾರೂ ಕೂಡ ಆ 24 ತತ್ವಗಳನ್ನು ಧಾರಣೆ ಮಾಡಲಾರರು. ಏಕಮೇವ ಭಗವಂತ ಒಬ್ಬನೇ ಈ 24 ತತ್ವಗಳನ್ನು ಧರಿಸತಕ್ಕವನು, ಇನ್ನು ಯಾರೂ ಧರಿಸುವುದಕ್ಕಾಗುವುದಿಲ್ಲ ಅಂತ ಸ್ಕಾಂದ ಪುರಾಣ ಹೇಳ್ತಾ ಇದೆ ಅಂತ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉಲ್ಲೇಖ ಮಾಡ್ತಾರೆ. ಅದೇ ಪೃಥಿವ್ಯಾದಿ ಪ್ರಕೃತ್ಯಂತಂ ಭೂತಂ ಭವ್ಯಂ ಭವಚ್ಚಯತು ವಿಷ್ಣುರೇಕೋ ಬಿಭರ್ತಿ. ವಿಷ್ಣು ಒಬ್ಬನೇ ಧರಿಸತಕ್ಕವನು. ಇದಂ ನಾಣ್ಯಸ್ತಸ್ಮಾತ್ ಕ್ಷಮೋಧೃತ. ಇಲ್ಲಿ ಇನ್ನು ಭಗವಂತ ಬಿಟ್ಟರೆ ಕ್ಷಮೋ ಅಂದರೆ ಕ್ಷಮರು, ಸಮರ್ಥರು. ಈ 24 ತತ್ವಗಳನ್ನು ಧರಿಸುವುದಕ್ಕೆ ಆ ವಿಷ್ಣು ಒಬ್ಬನು ಬಿಟ್ಟರೆ ಇನ್ನು ಯಾರೂ ಧರಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಇನ್ನು ಭಗವಂತನು ಶರೀರಮಾಕೃತಿರ್ದೇಹ ಕುಹು ಪೃಥ್ವೀ ಚ ಮಹಿ ತಥಾ ಇತ್ಯಭಿಧಾನೋ ತದಿಶಾ ಶರೀರಂ ಪೃಥ್ವೀಂ ಬಿಭರ್ತಿ ಇತಿ ಶರೀರಭೃತು. ಪೃಥಿವಿ, ಈ ಪೃಥಿವಿಯನ್ನು ಭಗವಂತ ಧರಿಸಿದ್ದಾನೆ. ಈ ಶರೀರ ಅಂದರೆ ಪೃಥ್ವಿ, ಈ ಪೃಥ್ವಿಯನ್ನು ಭಗವಂತ ಧರಿಸಿದ್ದಾನೆ. ಆದ ಕಾರಣ ಅವನಿಗೆ ಶರೀರಭೃತು ಅಂತ ಹೇಳಿ. ಧರಿಸೋದು ಅಂತ ಹೇಳಿದರೆ ಏನೋ ಒಂದು ಶರ್ಟು ಪ್ಯಾಂಟು ಹಾಕ್ಕೊಂಡಂತೆ ಧರಿಸೋದು ಅಂದರೆ ಹಾಗಲ್ಲ, ಭರಿಸುವುದು. ಭೂಮಿಯನ್ನು ಇವನೇ ಹೊರಿತಾ ಇದ್ದಾನೆ ಅಂದರೆ ಏನು? ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಭೀಮಸೇನ ದೇವರಿದ್ದಾಗ ಪಾಂಡವ್ರನ್ನ ಹೆಗಲ ಮೇಲೆ ಹೊರಿಯೋದಲ್ಲ. ಇವನೇ ಹೊರಿತಾ ಇದ್ದಾನೆ ಅಂದರೆ ಅವರ ಜವಾಬ್ದಾರಿ, ಅವರ ಆಗುಹೋಗುಗಳು, ಅವರ ಪೋಷಣೆ, ಲಾಲನೆ ಎಲ್ಲ ಹೇಗೆ ಯಜಮಾನ ಭರಿಸುತ್ತಾನೋ ಧರಿಸುವುದು ಅಂದರೆ ಅದು. ಹಾಗೆ ಈ ಪೃಥ್ವಿಯನ್ನು ಭಗವಂತನೇ ಧರಿಸಿದ್ದಾನೆ. ಇಷ್ಟ ಮುಂಚೆ ಕೂಡ ಹೇಳಿಕೊಂಡಿದ್ದೇವೆ. ಈ ಪೃಥ್ವಿಯನ್ನು ಯಾರು ಹೊರಿತಾ ಇದ್ದಾರೆ? ಶೇಷದೇವರು ಹೊರಿತಾ ಇದ್ದಾರೆ. ಶೇಷದೇವರು 1000 ಹೆಡೆಗಳಲ್ಲಿ ಒಂದು ಹೆಡೆಯ ಮೇಲೆ ಸಾಸಿವೆ ಕಾಳಂತೆ. ಶೇಷದೇವರು ಸ್ವತಃ ಹೊರಿತಾ ಇದ್ದಾರಾ ಅಂತ ಹೇಳಿದರೆ, ಶೇಷದೇವರಲ್ಲಿ ವಾಯುದೇವರು ಇದ್ದು ವಾಯುದೇವರು ಹೊರಿತಾ ಇದ್ದಾರೆ. ವಾಯುದೇವರು ಸ್ವತಂತ್ರವಾಗಿ ಹೊರಿತಾ ಇದ್ದಾರಾ ಅಂದರೆ, ಆ ವಾಯುದೇವರಲ್ಲಿ ಭಗವಂತ ಇದ್ದು ಆ ಭೂಮಿಯನ್ನು ಹೊರಿತಾ ಇದ್ದಾನೆ. ಈ ರೀತಿಯಾಗಿ ಒಟ್ಟಾರೆ ಎಲ್ಲದಕ್ಕೂ ಕಾರಣ ಭಗವಂತ. ಅವನೇ ಎಲ್ಲವನ್ನೂ ಧರಿಸುವವನು, ಭರಿಸುವವನು. ಆದ ಕಾರಣ ಪೃಥ್ವಿಯನ್ನು ಧರಿಸಿದ್ದಾನೆ. ಆದ ಕಾರಣ ಅವನಿಗೆ ಶರೀರಭೃತು ಅಂತ ಹೇಳಿಸ. ಸರಿ, ಪೃಥ್ವಿಯನ್ನು ಧರಿಸಿದ, ಆಮೇಲೆ ಜಗತ್ತನ್ನು ಧರಿಸಿದ್ದಾನಂತೆ ಭಗವಂತ. ಶೀರ್ಯತೆ ನಿತ್ಯಮೇವ ಇತಿ ಸ್ಮೃತೆ ಶರೀರಂ ಜಗತ್ತು ತದ್ ಬಿಭರ್ತಿ ಇತಿ ಶರೀರಭೃತು. ಈ ಶರೀರ ಅಂತ ಹೇಳಿದ್ರೆ ಜಗತ್ತು ಅಂತ ಅರ್ಥ. ನಮಗೆ ಸಂಸ್ಕೃತದಲ್ಲಿ ಒಂದೊಂದು ಶಬ್ದಕ್ಕೆ ಅನೇಕ ಅರ್ಥಗಳಿರುತ್ತೆ. ಅದೇ ಸಂಸ್ಕೃತದ ಒಂದು ವೈಶಿಷ್ಟ್ಯ, ವೈಭವ. ಶರೀರ ಅಂದರೆ ಪೃಥ್ವಿ ಅಂತ ಅರ್ಥ, ಶರೀರ ಅಂದರೆ ಜಗತ್ತು ಅಂತ ಅರ್ಥ. ಈ ಜಗತ್ತನ್ನು ಭಗವಂತ ಧರಿಸಿದ್ದಾನೆ ಅಂದರೆ ಇಡೀ ಜಗದ್ ವ್ಯಾಪಾರವನ್ನೆಲ್ಲ ಅವನೇ ಮಾಡ್ತಾ ಇದ್ದಾನೆ. ಈ ಜಗತ್ತಿನಲ್ಲಿ ಕ್ರಿಮಿ ಕೀಟಕ ಪಶು ಪಕ್ಷಿ ಮೊದಲುಕೊಂಡು ಕಣ್ಣಿಗೆ ಕಾಣದೇ ಇರುವಂತಹ ಬ್ಯಾಕ್ಟೀರಿಯಾ ವೈರಸ್ಸು ಮೊದಲುಕೊಂಡು ನಮಗೆ ಚೆನ್ನಾಗಿ ಪ್ರಸಿದ್ಧವಾದ ವೈರಸ್ ಯಾವುದಂದರೆ ಕರೋನಾ. ಆ ಕರೋನಾ ವೈರಸ್ ಮುಂಚೆ ಇದ್ದಿಲ್ವಾ? 2019ಕ್ಕಿಂತ ಮುಂಚೆ ಇದ್ದಿಲ್ವಾ ಅಂದರೆ ಇತ್ತು, ಆದರೆ ಆ್ಯಕ್ಟಿವ್ ಆಗಿ ಇದ್ದಿಲ್ಲ. ಅದು ಆ್ಯಕ್ಟಿವೇಟ್ ಆಗಿ ಒಂದು 2-3 ವರ್ಷ ಗೋಳೈಕೊಳ್ತು. ಹೀಗೆ ಪ್ರತಿಯೊಂದನ್ನು ಬ್ಯಾಕ್ಟೀರಿಯಾ ಮೊದಲುಕೊಂಡು, ಕಣ್ಣಿಗೆ ಕಾಣದೇ ಇರುವ ಬ್ಯಾಕ್ಟೀರಿಯಾ ಮೊದಲುಕೊಂಡು, ಕಣ್ಣಿಗೆ ಕಾಣುವಂತಹ ಕ್ರಿಮಿಕೀಟಕ ಪಶು ಪಕ್ಷಿ ಮೊದಲಾದನ್ನು ಮೊದಲುಕೊಂಡು
ಪ್ರಾಣಿಗಳಲ್ಲಿ ಜೀವರಲ್ಲಿ ಅತ್ಯಂತ ಬುದ್ಧಿಜೀವಿಯಾದ ಮನುಷ್ಯರು, ಈ ಎಲ್ಲವೂ ಸೇರಿದರೆ ಜಗತ್ತು. ಲೋಕಃ ಅಂದರೆ ಏನು? ಲೋಕ ಅಂದರೆ ಲೋಕಃ ಅಂದರೆ ಜನರು ಅಂತ ಅರ್ಥ. ಲೋಕ ಮೆಚ್ಚುವುದಿಲ್ಲ ಅಂದರೆ ಏನು? ಲೋಕ ಏನು ಅಂದರೆ ಜನರೇ ಲೋಕ. ಆ ರೀತಿಯಲ್ಲಿ ಇಡೀ ಜಗತ್ತನ್ನು ಅಂದರೆ ಚರಾಚರಾತ್ಮಕವಾದ ಚೇತನಾತ್ಮಕವಾದ ಈ ಸಮಸ್ತ ಜಗತ್ತನ್ನು ಭಗವಂತ ಧರಿಸಿದ್ದಾನೆ. ಅಂದರೆ ಆ ಜಗತ್ತನ್ನು ನಡೆಸ್ತಾ ಇದ್ದಾನೆ. ಈ ಜಗತ್ತಿನಲ್ಲಿ ನಡೆಯುವ ಪ್ರತಿಯೊಂದು ವ್ಯಾಪಾರ ಅವನಿಂದಲೇ ನಡೀತಾ ಇದೆ. ಇನ್ನು ಭಗವಂತ ಈ ಶರೀರಾಣಿ ಸ್ವಾತ್ಮನಃ ಸ್ವರೂಪಾತ್ಮಕಾನಿ ಜೀವಾತ್ಮನಾಂ ಭೌತಿಕಾನಿ ಚ ಬಿಭರ್ತಿ ಇತಿ ಶರೀರಭೃತು. ಇದು ಸ್ವಾರಸ್ಯವಾಗಿರುತ್ತೆ. ಇನ್ನು ವಿಷ್ಣು ಜೀವ ಇತಿ ಪ್ರೋಕ್ತಃ ಸತತಂ ಪ್ರಾಣಧಾರಕಾತ್ ಅಂತ ಹೇಳಿ, ಇಲ್ಲಿ ಶರೀರಗಳನ್ನು ಭಗವಂತ ಧರಿಸಿದ್ದಾನೆ. ಇದು ಓದಿದಾಗ ನಮಗೆ ಏನು ಶರೀರಗಳನ್ನು ಭಗವಂತ ಏನು ಧರಿಸುವುದು ಅಂತ ನಮಗೆ ಜೀವರು ಧರಿಸ್ತಾರೆ. ಹೌದು, ಜೀವರಿಗೆ 4 ದೇಹಗಳಿದೆ. ಸ್ವರೂಪ ದೇಹ, ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ ಅಂತಿದೆ. ಆ ಲಿಂಗದೇಹ ಯಾವಾಗೂ ಅಂಟಿಕೊಂಡಿರುತ್ತೆ, ಅನಿರುದ್ಧ ದೇಹ ಅಂಟಿಕೊಂಡಿರುತ್ತೆ. ಈ ಸ್ಥೂಲ ದೇಹಗಳು ಬಂದು ಹೋಗ್ತಾ ಇರುತ್ತೆ. ಜೀವರು ಶರೀರಗಳನ್ನು ಧರಿಸಿದ್ದಾರೆ ಅಂತಂದರೆ ಅರ್ಥ ಇದೆ. ಭಗವಂತನ ಅವನಿರೋದು ಒಂದೇ ದೇಹ, ಸ್ವರೂಪಾತ್ಮಕವಾದ ದೇಹ. ಅವನು ಶರೀರಗಳನ್ನು ಧರಿಸಿದ್ದಾನೆ ಅಂದರೆ ಏನು ಅರ್ಥ ಅಂತ ಹೇಳಿದರೆ, ಶರೀರಾಣಿ ಸ್ವಾತ್ಮನಃ ಸ್ವರೂಪಾತ್ಮಕಾನಿ ಜೀವಾತ್ಮಾನಾಂ ಭೌತಿಕಾನಿ ಚ ಬಿಭರ್ತಿ ಇತಿ ಶರೀರಭೃತು. ಇನ್ನು ಮುಂದೆ ಹೇಳ್ತಾರೆ, ಅಂದರೆ ಭಗವಂತನು ಯಾವ ಶರೀರಗಳನ್ನು ಧರಿಸಿದ್ದಾನೆ ಅಂದರೆ ತನ್ನ ಸ್ವರೂಪಾತ್ಮಕವಾದ ದೇಹಗಳನ್ನು ಧರಿಸಿದ್ದಾನಂತೆ. ಅಷ್ಟೇ ಅಲ್ಲ, ತನ್ನ ಶರೀರಗಳನ್ನು ಅಲ್ಲದೆ ಜೀವಾತ್ಮರ ಶರೀರಗಳನ್ನು ಅವನೇ ಧರಿಸಿದ್ದಾನಂತೆ. ಇನ್ನು ಈ ಚಲಿಸದೇ ಇರುವ ಶರೀರಗಳನ್ನು ಪ್ರವೇಶಿಸುವ ಭಗವಂತನು ಅಲ್ಲಿ ಇಂದ್ರಿಯಗಳನ್ನು ಸ್ಥಾಪಿಸಿ ಅದರ ಮೂಲಕ ಅವನೇ ಭಗವಂತನೇ ಮುಖ್ಯವಾಗಿ ಜೀವ ಎಂದು ಕರೆಯಲ್ಪಡ್ತಾ ಜೀವಾತ್ಮರು ಸಂಸಾರದಲ್ಲಿ ಒದ್ದಾಡುವಂತೆ ಪ್ರೇರಕನಾಗಿದ್ದಾನೆ ಎಂದು ಈ ಪ್ರಮಾಣ ಹೇಳ್ತಾ ಇದೆ. ಶರೀರಾಣಿ ಸ್ವಾತ್ಮನಃ ಸ್ವರೂಪಾತ್ಮಕಾನಿ, ತನ್ನ ಸ್ವರೂಪಾತ್ಮಕವಾದ ದೇಹಗಳನ್ನು ಧರಿಸ್ತಾ ಇದ್ದಾನೆ. ಜೀವಾತ್ಮಾನಾಂ ಭೌತಿಕಾನಿ ಚ, ಜೀವರ ಭೌತಿಕ ಶರೀರಗಳನ್ನೂ ಕೂಡ ಬಿಭರ್ತಿ ಧರಿಸಿದ್ದಾನೆ. ಆದ ಕಾರಣ ಶರೀರಭೃತು. ಈ ತನ್ನ ಶರೀರಗಳನ್ನು, ತನ್ನ ಜೀವಾತ್ಮರ ಶರೀರಗಳನ್ನು ಅವನು ಧರಿಸಿರುವುದರಿಂದ ಆ ಶರೀರಗಳಲ್ಲಿ ಪ್ರವೇಶ ಮಾಡಿ ಅವನು ವಿಷ್ಣು ಜೀವ ಇತಿ ಪ್ರೋಕ್ತಃ. ವಿಷ್ಣುವೇ ಜೀವ ಅಂದರೆ ಭಗವಂತ ಸರ್ವಶಬ್ದವಾಚ್ಯ. ಜೀವ ಅಂದರೆ ನಾವೇ ಜೀವರು ಅಂತಲ್ಲ ಅರ್ಥ. ಪರಮ ಮುಖ್ಯ ವೃತ್ತಿಯಿಂದ ಜೀವ ಅಂದರೆ ಭಗವಂತ. ವಿಷ್ಣುರ್ಜೀವ ಇತಿ ಪ್ರೋಕ್ತಃ, ವಿಷ್ಣುವೇ ಜೀವನು ಅಂತ ಹೇಳಲ್ಪಡ್ತಾ ಇದ್ದಾನೆ. ಸತತಂ ಪ್ರಾಣಧಾರಣಾತ್, ಅವನೇ ಎಲ್ಲ ಜೀವರ ದೇಹಗಳಲ್ಲಿ ಇದ್ದು ಪ್ರಾಣಧಾರಣ ಮಾಡ್ತಾ ಅವನು ಪ್ರೇರಕನಾಗಿ ಈ ಜೀವರೆಲ್ಲರೂ ಈ ಸ್ಥೂಲ ದೇಹದಿಂದ ಇದ್ದು ಎಲ್ಲರೂ ಈ ಸಂಸಾರದಲ್ಲಿ ಬಿದ್ದು ಒದ್ದಾಡುವಂತೆ ಅವರಿಗೆ ಪ್ರೇರಕನಾಗಿ ನಿಯಾಮಕನಾಗಿ ಭಗವಂತನೇ ಇದ್ದಾನೆ. ಹೌದು, ಈ ಶರೀರದಲ್ಲಿ ಭಗವಂತ ಇದ್ದಾನೆ, ಜೀವನಿದ್ದಾನೆ. ಅದರಲ್ಲೇ ಭಗವದ್ಗೀತಾ ಮೊದಲನೇ ಶ್ಲೋಕವೇ ಅದು. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ, ಧರ್ಮಕ್ಷೇತ್ರ ಅಂತ ಈ ಶರೀರಕ್ಕೆ ಹೆಸರು, ಕುರುಕ್ಷೇತ್ರ ಅಂತ ಈ ಶರೀರಕ್ಕೆ ಹೆಸರು. ಯಾಕೆ ಅಂತ ಹೇಳಿದ್ರೆ ಧರ್ಮಶಬ್ದವಾಚ್ಯನಾದ ಭಗವಂತ ಈ ದೇಹದಲ್ಲಿ ಬಿಂಬರೂಪಿಯಾಗಿದ್ದಾನೆ. ಇದೇ ದೇಹದಲ್ಲಿ ಜೀವನೂ ಕೂಡ ಈ ದೇಹದಲ್ಲೇ ಇದ್ದಾನೆ. ಆದ ಕಾರಣ ಜೀವನ ಸ್ವಭಾವ ಏನು? ಕರ್ಮ ಮಾಡೋದು. ಜೀವ
ಒಂದು ಕ್ಷಣವೂ ಕೂಡ ಕ್ಷಣಮಪಿ ಜಾತು ತಿಷ್ಟತ್ ಅಕರ್ಮಕೃತು. ಜೀವನು ಒಂದು ಕ್ಷಣವೂ ಕರ್ಮ ಮಾಡದೇ ಇರೋದೇ ಇಲ್ಲ. ಅವನು ಕರ್ಮ ಮಾಡೋದೇ ಅವನ ಸ್ವಭಾವ. ಅದಕ್ಕೆ ಹೇಳ್ತಾರೆ ನಮಗೆ, ಒಬ್ಬ ಜೀವ ಒಂದೊಂದು ಕರ್ಮಗಳಿಂದ ಒಂದೊಂದು ಜನ್ಮದಲ್ಲಿ ಅವನ ದಿನಕ್ಕೆ ಎಷ್ಟೋ ಜನ್ಮಗಳು ಜನ್ಮಗಳಿಗೆ ಕಾರಣವಾಗುವಷ್ಟು ಕರ್ಮಗಳನ್ನು ಮಾಡ್ತಾ ಇರ್ತಾನಂತೆ. ಕರ್ಮ ಮಾಡದೇ ಇರೋಣ ಅಂದರೆ ಕರ್ಮ ಮಾಡದೇ ಇರಲಿಕ್ಕಾಗಲ್ಲ. ಯಾಕಂದರೆ ಕರ್ಮ ಮಾಡೋದೇ ಅವನ ಸ್ವಭಾವ. ಆ ಕರ್ಮಗಳು ಜನ್ಮಗಳಿಗೆ ಕಾರಣವಾಗ್ತಾ ಇದೆ. ಎಷ್ಟು ಕರ್ಮಗಳು ಮಾಡ್ತಾನಂದರೆ ಒಂದು ದಿನಕ್ಕೆ ಅನೇಕ ಜನ್ಮಗಳಿಗೆ ಕಾರಣವಾಗುವಷ್ಟು ಕರ್ಮಗಳನ್ನು ನಿತ್ಯ ಮಾಡ್ತಾ ಇರ್ತಾನೆ. ಆದ ಕಾರಣ ಭಗವಂತನು ಈ ದೇಹವನ್ನು ಜೀವರಿಗೆ ಕೊಟ್ಟು ಈ ದೇಹದಿಂದ ಈ ಕರ್ಮಗಳನ್ನು ಮಾಡ್ತಾ ಅದು ಸುಖ ದುಃಖಗಳಿಗೆ ಕಾರಣಗಳಾಗಿ ಇನ್ನಿಷ್ಟು ಅನೇಕ ಜನ್ಮಗಳಿಗೆ ಕಾರಣವಾಗುವಂತೆ, ಅಂದರೆ ಪುನರಪಿ ಜನನಂ ಪುನರಪಿ ಮರಣಂ ಅಂಥೇಳಿ ಹುಟ್ಟುವುದು ಸಾಯುವುದು ಇದನ್ನೇ ಸಂಸಾರ. ಈ ಸಂಸಾರದಲ್ಲೇ ಅಡ್ಡಾಡಲು ಅಂದರೆ ಒದ್ದಾಡ್ಕೊಂತ ಇಲ್ಲೇ ಅವನು ಬಿರುವಂತೆ ಪ್ರೇರಕನಾಗಿದ್ದಾನೆ. ಅವನು ಪ್ರೇರಣೆ ಮಾಡಿ ಜೀವರನ್ನು ಈ ಸಂಸಾರ ಬಂಧನದಿಂದ, ಅದಕ್ಕೆ ಭಗವಂತನೇ ಭವಬಂಧಕನೂ ಅವನೇ ಭವ ಮೋಚಕನೂ ಅವನೇ. ಈ ರೀತಿಯಾಗಿ ಭಗವಂತ ಇದ್ದಾನೆ ಎಲ್ಲರ ಶರೀರದಲ್ಲೂ ಜೀವ ಎಂದು ಕರೆಯಲ್ಪಡ್ತಾ ಅಂತ ಹೇಳ್ತಾ, ಇನ್ನು ಸ ಪ್ರವಿಶ್ಯ ಶರೀರಂಚ ಸ್ಥಾವರ ಜಂಗಮಂ ತಥಾ ಸಂಸಾರಿಣಂ ಭ್ರಾಮಯತಿ. ಇವನು ನಮಗೆ ನಾವು ಇಷ್ಟ ಮುಂಚೆ ಚಲಿಸುವ ಶರೀರಗಳು. ಈ ಜೀವರು ಎರಡು ರಕ, ಸ್ಥಾವರ ಜಂಗಮಾತ್ಮಕವಾದ ಜೀವರು ಎರಡು ವಿಧ. ಸ್ಥಾವರ ಅಂದರೆ ಒಂದೇ ಕಡೆ ಚಲಿಸೋದಿಲ್ಲ. ಯಾವುದು? ಗಿಡಗಳು, ಮರಗಳು, ಈ ಹುಲ್ಲು ಇವೆಲ್ಲವೂ ಕೂಡ ಒಂದೇ ಕಡೆ ಇರುತ್ತೆ. ಅವು ಜೀವರೇ, ಆದರೂ ಅದು ಆ ಜೀವರು ಒಂದೇ ಕಡೆ ಇರುವಂಥದ್ದು. ಅದೇ ಜಂಗಮ ಅಂದರೆ ಕದಲುವಂಥದ್ದು. ಬ್ಯಾಕ್ಟೀರಿಯಾ, ಕ್ರಿಮಿಕೀಟಕ, ಪಶು ಪಕ್ಷಿ, ಮನುಷ್ಯರು ಮೊದಲುಕೊಂಡು ಎಲ್ಲರೂ ಕೂಡ ಜಂಗಮ ಜೀವಿಗಳು. ಅಂದರೆ ಕದಲುವಂತಹ, ಒಂದು ಕಡೆಯಿಂದ ಒಂದು ಕಡೆ ಹೋಗುವಂತಹ ಇವರೆಲ್ಲರಿಗೂ ಕೂಡ ಭಗವಂತನೇ ಪ್ರೇರಕನಾಗಿ ಅವನು ಸಂಸಾರದಲ್ಲಿ ಇರುವಂತೆ ಭಗವಂತ ಮಾಡ್ತಾ ಇದ್ದಾನೆ. ಆದ ಕಾರಣ ಶರೀರಭೃತು ಅಂದರೆ ಭಗವಂತ ಎಷ್ಟು ಜನ ಶರೀರದಲ್ಲಿದ್ದಾನೆ? ಜೀವರು ಅನಂತಾನಂತ ಜೀವರು, ಅನಂತಾನಂತ ಎಲ್ಲರ ಜೀವರ ಶರೀರದಲ್ಲೂ ಭಗವಂತ ಬಿಂಬರೂಪಿಯಾಗಿದ್ದಾನೆ. ಎಷ್ಟು ಶರೀರಗಳನ್ನು ಧರಿಸಿದ್ದಾನೆ, ಅದಕ್ಕೆ ಅವನಿಗೆ ಶರೀರಭೃತು. ಅಷ್ಟೇ ಅಲ್ಲದೆ ತನ್ನ ಸ್ವರೂಪಾತ್ಮಕ ದೇಹಗಳು ರಾಮಕೃಷ್ಣ ವೇದವ್ಯಾಸ ರೂಪಗಳದೆ ಎಲ್ಲವೂ ಭಗವಂತನದೇ. ಅವನಿಗೂ ಅವನ ಸ್ವರೂಪಗಳಿಗೂ ಅವನ ಅವತಾರಗಳಿಗೂ ಭೇದವೇ ಇಲ್ಲ. ಕೃಷ್ಣ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಹಾಗೆ ತನ್ನ ಸ್ವರೂಪಾತ್ಮಕ ಶರೀರಗಳನ್ನು, ಜೀವರ ಶರೀರಗಳನ್ನು ಜೀವಶಬ್ದವಾಚ್ಯನಾಗಿ ಧರಿಸಿದ್ದಾನೆ, ಎಲ್ಲದರಲ್ಲೂ ಇದ್ದಾನೆ. ಆದ ಕಾರಣ ಅವನಿಗೆ ಶರೀರಭೃತು ಅಂತ ಹೆಸರು ಅಂತ ಹೇಳ್ತಾ, ಇನ್ನು ಯಜ್ಞನಾಮಕ ದೇವ ಭಗವಂತ ಅವನನ್ನು ಪ್ರವೇಶಿಸಿ ಜೀವರ ಪಾದದ ಅಂಗುಷ್ಟವನ್ನಲ್ಲಿರ್ತಾನೆ ಎನ್ನುವಂತಹ ಎಲ್ಲ ವಿಷಯಗಳನ್ನು ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.